ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ರಾಜಕಾರಣದಲ್ಲಿ ಯಾವ ರೀತಿ ಬೆಳವಣಿಗೆ ನಡೀತಾ ಇದೆ ಅನ್ನೋದನ್ನು ನಾವು ತಿಳಿದುಕೊಳ್ಳುವುದು ಹೇಗೆ? ಮಾಧ್ಯಮಗಳನ್ನು ನೋಡಿ ಅಲ್ವಾ? ಸಾಮಾನ್ಯ ಜನರಿಗೆ ಅಷ್ಟೇ. ಪತ್ರಿಕೆಗಳನ್ನು, ವಾಹಿನಿಗಳನ್ನು ನೋಡಿ ರಾಜಕಾರಣದಲ್ಲಿ ಈ ರೀತಿ ಬೆಳವಣಿಗೆಗಳು ಆಗ್ತಾ ಇವೆ ಅಂತ. ನಿಜವಾಗಿ ಅಂಥ ಬೆಳವಣಿಗೆ ಆಗ್ತಾ, ಅಥವಾ ಮಾಧ್ಯಮಗಳು ಇವತ್ತು ಕೇವಲ ಪ್ಲಾಂಟೇಷನ್ಗಳೇನಿವೆ, ಒಂದು ಪ್ಲಾಂಟೆಡ್ ಸುದ್ದಿಗಳನ್ನು ಹಾಕುವಂತೆ ಆಗಿಲ್ಲ. ನಾನದನ್ನು ಪ್ಲಾಂಟೇಷನ್ ಪತ್ರಿಕೋದ್ಯಮ ಅಂತ ಕರಿತೀನಿ. ಇವತ್ತು ಪತ್ರಿಕೋದ್ಯಮ ಆ ಸ್ಥಿತಿಗೆ ಬಂದಂತಿದೆ. ಸತ್ಯವನ್ನು ವಿಶ್ಲೇಷಿಸುವ ಪರಿಸ್ಥಿತಿ ಹೊರಟೋಗಿದೆ. ಈಗ ಎರಡು ರೀತಿ ಇದೆ ನಿಮಗೆ. ಈ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆಯ ಈ ತಿಕ್ಕಾಟ ಇದೆಯಲ್ಲ, ನಿಜವಾಗಿ ತಿಕ್ಕಾಟ ಹೇಗೆ ನಡೀತಾ ಇದೆ? ಯಾರು ಸೋಲು, ಯಾರು ಗೆಲುವು? ಹಾಗಿದ್ರೆ ಮಾಧ್ಯಮದಲ್ಲಿ ಬರ್ತಾ ಇರುವಂಥ ಸುದ್ದಿ ಯಾವ ರೀತಿಯಲ್ಲಿ? ಒಂದು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ಅಂತಂದರೆ, ಈ ರಾಜಕೀಯ ಬೆಳವಣಿಗೆಯ ಪಾತ್ರಧಾರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಪ್ಲಾಂಟೇಷನ್ ವೀರು. ತಮ್ಮ ಸುತ್ತಮುತ್ತ ಪ್ಲಾಂಟರ್ಗಳನ್ನು ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರ ಸುತ್ತ ಕೂಡ ಪ್ಲಾಂಟರ್ಗಳಿದ್ದಾರೆ. ಡಿ ಕೆ ಶಿವಕುಮಾರ್ ಸುತ್ತ ಕೂಡ ಪ್ಲಾಂಟರ್ ಇದ್ದಾರೆ. ಅವರು ಸುದ್ದಿಯನ್ನು ಪ್ಲಾಂಟ್ ಮಾಡ್ತಾ ಹೋಗ್ತಾರೆ. ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ನಿಜವಾಗಿ ಹಾಗೆ ಆಗಿದೆಯಾ ಚೆಕ್ ಮಾಡುವ ಸ್ಥಿತಿಯಲ್ಲಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಲೇಟೆಸ್ಟ್ ಹೇಳ್ತೀನಿ, ಅದನ್ನೇ ಮಾತನಾಡೋದು. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದರು ಅಲ್ವಾ? ಡೆಲ್ಲಿಗೆ ಹೋದವರು ಅವರು ಈ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಭೆ ಏನಿತ್ತು, ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಹಾಗೆಯೇ ಯು ಸಿ ದಟ್ ಸೋನಿಯಾ ಗಾಂಧಿಯವರ ಮನೆಯಲ್ಲಿ 10 ಜನಪಥದಲ್ಲಿ ಅಸ್ಸಾಂ ಚುನಾವಣೆಯ ಕುರಿತು ಚರ್ಚೆ ನಡೀತು. ಅದಾದ ಮೇಲೆ ರಾಹುಲ್ ಗಾಂಧಿಯವರ ಜೊತೆ ಡಿ ಕೆ ಮಾತನಾಡಿದರಂತೆ. ಇದು ಫ್ಯಾಕ್ಟ್ ಅಂತ. ಆದರೆ ಈ ಫ್ಯಾಕ್ಟ್ ಏನಿದೆ, ಈ ಫ್ಯಾಕ್ಟನ್ನು ಯಾವ ರೀತಿ ಮಾಧ್ಯಮಗಳು ಪ್ರೆಸೆಂಟ್ ಮಾಡ್ತಾ ಹೋದವು? ಬಹುತೇಕ ಮಾಧ್ಯಮಗಳು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರದಲ್ಲಿ ಇನ್ನೊಂದೇ ಮೆಟ್ಟಿಲು. ಹೌದಾ? ಮೆಟ್ಟಿಲು ಎಲ್ಲಿ ನೋಡಿದ್ರಿ ನೀವು? ಏನಾಯಿತು? ಈ ಒಂದು ವಿಶ್ಲೇಷಣೆ ಏನಿದೆ, ಇದು ಯಾವ ಉದ್ದೇಶದಿಂದ? ಕನ್ನಡದ ನಂಬರ್ 1 ಸುದ್ದಿ ಚಾನೆಲ್, ನಂಬರ್ 1ನ, ನಂಬರ್ 2ನ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ಚುನಾವಣೆಯ ಸಭೆಗೆ ಹೋದ ತಕ್ಷಣ ಕರ್ನಾಟಕ ರಾಜಕಾರಣದ ಬಗ್ಗೆ ಚರ್ಚೆ ನಡೆಸಿದ್ರು ಅಂತ ಸುದ್ದಿ ಫ್ಲಾಶ್ ಮಾಡಿದ್ರು. ನಿಜಾನ ಅದು? ಯಾವುದು? ಅದನ್ನು ಚೆಕ್ ಆ್ಯಂಡ್ ಕೌಂಟರ್ ಚೆಕ್ ಮಾಡೋದು ಹೇಗೆ? ನೀವು ಸಿದ್ದರಾಮಯ್ಯನವರ ಇರುವ ಮಾಧ್ಯಮ ಯಾರು ಸಲಹೆಗಾರರು, ಇನ್ನೊಬ್ಬರೇ ಯಾರೋ, ಡಿ ಕೆ ಶಿವಕುಮಾರ್ ಅವರ ಸುತ್ತ ಇರುವ ಮಾಧ್ಯಮ ಸಲಹೆಗಾರರು ಯಾರು? ಅವರು ಕೊಡುವ ಸುದ್ದಿಯನ್ನು ನೀವು ಚೆಕ್ ಆ್ಯಂಡ್ ಕೌಂಟರ್ ಚೆಕ್ ಮಾಡೋದು ಹೇಗೆ? ರಾಹುಲ್ ಗಾಂಧಿ ಅವರ ಹತ್ರ ನಾವು ಕೇಳೋಕ್ಕಾಗಲ್ಲ, ಯಾರು ಕೇಳೋಕ್ಕಾಗಲ್ಲ ಅಲ್ವಾ? ಹಾಗಿದ್ದರೆ ಕಾಮನ್ ಸೆನ್ಸು ಇದು ನಿಜಾನ? ಪ್ರಶ್ನೆ ಮಾಡಲ್ಲ ನಾವು. ನಮಗೆ ಮಾಧ್ಯಮ ಆಲೋಚನಾ ಶಕ್ತಿಯನ್ನು ಕಳೆದುಕೊಂಡಿದೆ. ಬಟ್ಟಂಗಿಗಳ ದೊಡ್ಡ ಸಮೂಹ ಇದೆ. ಆ ಕೆಲವು ಬಟ್ಟಂಗಿಗಳು ಸಿದ್ದರಾಮಯ್ಯನವರ ಪರವಾಗಿ, ಕೆಲವು ಬಟ್ಟಂಗಿಗಳು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ. ಬಟ್ಟಂಗಿ ಪತ್ರಿಕೋದ್ಯಮ. ಅದನ್ನು ಈಗ ನಾನು ಹೇಳೋದಕ್ಕೆ ಹೊರಟಿದ್ದೇನು ಗೊತ್ತಾ ನಿಮಗೆ? ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದದ್ದು ಕಾಮನ್ ಸೆನ್ಸ್ ಮೂಲಕ ವಿಶ್ಲೇಷಣೆ ಮಾಡೋಣ. ನಾವು ರಾಹುಲ್ ಗಾಂಧಿ ಹತ್ರ, ಸೋನಿಯಾ ಗಾಂಧಿ ಕೇಳೋಕ್ಕಾಗಲ್ಲ, ಕೆ ಸಿ ವೇಣುಗೋಪಾಲ್ ಹತ್ರ ಕೇಳೋಕ್ಕಾಗಲ್ಲ, ನನಗೂ ಕೇಳೋಕ್ಕಾಗಲ್ಲ. ಅದರಂತೆ ಮಹಾನ್ ಸಂಪಾದಕರು, ಎಲ್ಲ ಚಾನಲ್ ಸಂಪಾದಕರಿದ್ದಾರೆ. ಅವರೇನು ರಾಹುಲ್ ಗಾಂಧಿ ಹತ್ರ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳಕ್ಕಾಗಲ್ಲ. 2, 3, 4, 5, 6 ಅಂತಂದು ಯಾರೋ ಒಬ್ಬರು ಹೇಳ್ತಾರೆ. ಅದೇ ಸತ್ಯ. ಯಾರೋ ಡಿ ಕೆ ಶಿವಕುಮಾರ್ ಕಡೆಯವರು ಯಾರೋ ಹೇಳಿದ್ದು, ಸಿದ್ದರಾಮಯ್ಯನ ಕಡೆಯವರು ಯಾರೋ ಹೇಳಿದ್ದು, ಬೋರ್ಡ್ ಇರೋರು, ಬೋರ್ಡ್ ಇಲ್ಲಿರೋರು, ಅದನ್ನು ಸುದ್ದಿ ಅಂತ. ಕಾಮನ್ ಸೆನ್ಸ್ ಮೇಲೆ ನೋಡೋಣ. ಈಗ ಡಿ ಕೆ ಶಿವಕುಮಾರ್ ಕಳೆದ 3.5 ತಿಂಗಳಿಂದ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು, ಆಗ್ತಾಯಿಲ್ಲ. ಒಂದು ಸಲ ಮೈಸೂರಿನ ಏರ್ಪೋರ್ಟ್ನಲ್ಲಿ ಭೇಟಿ ಮಾಡಿದರು ಅಲ್ವಾ? ಅದಾದ ಮೇಲೆ ಈ ಬಾರಿಯ ಅವರ ಪ್ರವಾಸ ನೋಡ್ತಾ ಹೋಗೋಣ. ಒಂದು ರೀತಿ ಅಲ್ಟಿಮೇಟಮ್ ಅನ್ನು ಕೊಡುವ ರೀತಿಯಲ್ಲಿ ಡಿ ಕೆ ಅವರು ಹೋಗಿದ್ದರು. ಹೋಗಬೇಕಾದ್ರೆ ಸಂತೋಷ ಇತ್ತು ಅವ್ರ ಬಾಡಿ ಲ್ಯಾಂಗ್ವೇಜ್ನಲ್ಲಿ, ಸಮಥಿಂಗ್ ವಿಲ್ ಹ್ಯಾಪನ್ ಅಂತ. ತಿರುಗಿ ಬರಬೇಕಾದ್ರೆ ಸಂತೋಷ ಇತ್ತ? ಅವರು ಆ ಸಂತೋಷ ಇಲ್ಲ ಅಂದರೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನೊಂದೇ ಮೆಟ್ಟಿಲು ಅಂತ ಮಾಧ್ಯಮಗಳು ಹೇಗೆ ವಿಶ್ಲೇಷಣೆ ಮಾಡೋದು?
ಕಮಿಂಗ್ ಟು ದ ಪಾಯಿಂಟ್. ಸೊ ಅವರು ಹೋದರು. ಮೊದಲನೇ ದಿನ ಅಸ್ಸಾಂ ಚುನಾವಣೆಯ ಕುರಿತು ಒಂದು ಸಭೆ ಆಯಿತು. ಆ ಸಭೆ ಆದಮೇಲೂ ಕೂಡ ರಾಹುಲ್ ಗಾಂಧಿ ಅವರನ್ನು ಹಾಗೆಯೇ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡೋದಕ್ಕೆ ಅವರು ಯತ್ನ ಮಾಡ್ತಾಯಿದ್ರು. ಸಾಧ್ಯ ಆಗಿರಲಿಲ್ಲ. ಆದರೆ ದೆಹಲಿ ಮೂಲಗಳ ಪ್ರಕಾರ ಕೆಲವು ಮಾತಿದೆ, ಅದನ್ನು ತಮ್ಮ ಗಮನಕ್ಕೆ ಇಡೋಕ್ಕೆ ಇಷ್ಟಪಡ್ತೀನಿ. ಖರ್ಗೆ ಅವ್ರನ್ನ ಭೇಟಿ ಮಾಡಿದರು. ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ಇಬ್ಬರು ಜೊತೆಯಾಗಿ ಮೀಟ್ ಮಾಡಿದರು. ಸೊ ಹೇಗೆ ಅಂದರೆ ಸಿದ್ದರಾಮಯ್ಯನವರಿಗೆ ಅವರ ಪುತ್ರ ಹೇಗೋ ಯತೀಂದ್ರ, ಹಾಗೇನೆ ಡಿ ಕೆ ಶಿವಕುಮಾರ್ ಅವರ ತಮ್ಮ. ಆಯಿತಾ? ಸೊ ಇಬ್ಬರು ಹೋಗಿ ಮೀಟ್ ಮಾಡಿದರು. ಆ ಸಂದರ್ಭದಲ್ಲಿ ಭಾಳ ಕಟುವಾದ ಇದರಲ್ಲಿ ಹೇಳಿದ್ರಂತೆ, ಸುರೇಶ್ ಆ್ಯಂಡ್ ಡಿ ಕೆ ಇಬ್ಬರು ಕೂಡ, ನನ್ನ ಕೂಲಿ ನನಗೆ ಕೊಡ್ತಿರೋ, ಏನು ಮಾಡ್ತೀರಿ? ಸೊ ಖರ್ಗೆ ಅವರು ಪಾಪ ಕೈ ತೊಳ್ಕೊಂಡ್ರು ಅಂತ. ಅವ್ರು ಮಾಡೋಷ್ಟು ನೀವು ಏನು ಹೇಳ್ತೀರೋ ನನಗೆ ಗೊತ್ತು, ಹೇಳ್ತಾನೆ ಇದ್ದೀರಿ, ನಾನು ಅದನ್ನ ಯಾರು ಗಮನಕ್ಕೆ ತರೋ ತಂದಿದ್ದೀನಿ, ಅವರು ತೀರ್ಮಾನ ತಗೋಬೇಕು, ನಂದೇನು ಅಂದ್ರಂತೆ. ಮತ್ತು ನಿಮ್ಗೆ ಇನ್ನೇನೋ ಇದ್ದರೆ ಕೆ ಸಿ ವೇಣುಗೋಪಾಲ್ ಅವರು ನೋಡಿ ಅಂದ್ರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಕೆ ಸಿ ವೇಣುಗೋಪಾಲ್ ನೋಡಬೇಕು. ಆವಾಗ ಡಿ ಕೆ ಹೇಳಿದ್ದು ಅವ್ರನ್ನ ಮೀಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ, ಅವರು ಸಿಗ್ತಾ ಇಲ್ಲ, ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ. ನಾನು ನನ್ನ ಕಷ್ಟ ಸುಖನ ಯಾರ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಹತ್ರ ಹೇಳ್ಕೊಂಡು ಆಯ್ತು, ನಾನು ಇನ್ನೇನು ಮಾಡಲಿ, ನನಗೆ ಕೂಲಿ ಕೊಡ್ತಿರೋದಿಲ್ಲ. ಇಷ್ಟು ವರ್ಷಗಳಿಂದ ನಾನು ಕಾಂಗ್ರೆಸ್ಸನ್ನು ಕಟ್ಟಿದ್ದೀನಿ, ಮಾಡಿದ್ದೀನಿ. ಹೊರಗಡೆಯಿಂದ ಬಂದವರಿಗೆ ಸ್ಥಾನಮಾನ ಅಧಿಕಾರ ಸಿಗುತ್ತೆ ಅಂದರೆ ನನಗೆ ಯಾಕೆ ಸಿಗಬಾರ್ದು? ಇಂಥ ವಿಚಾರ ಪ್ರಸ್ತಾಪ ಮಾಡಿದಾಗ ಖರ್ಗೆ ಅವರು ಹೇಳಿದ್ರಂತೆ. ಸರಿ ಅಂತೇಳಿ ಅವರು ತಕ್ಷಣ ಕೆ ಸಿ ವೇಣುಗೋಪಾಲ್ಗೆ ಫೋನ್ ಮಾಡಿ ಸೊ ಮೀಟಿಂಗ್ ವ್ಯವಸ್ಥೆ ಮಾಡಿದರು. ಕಳೆದ 2-3 ತಿಂಗಳಿಂದ ಏನು ಕೆ ಸಿ ಅವ್ರನ್ನ ಭೇಟಿ ಮಾಡೋದಕ್ಕೂ ಏನು ಪ್ರಯತ್ನ ಮಾಡ್ತಿದ್ರು ಡಿ ಕೆ, ಅದು ಸಾಧ್ಯ ಆಗಿರಲಿಲ್ಲ. ಸರಿ ಮೀಟ್ ಮಾಡಿದ್ರು. ಸ್ವಲ್ಪ ಹೊತ್ತು ಚರ್ಚೆ ನಡೀತು. ಆ ಸಂದರ್ಭದಲ್ಲಿ ಇವರು ಕೂಲಿಯ ಮಾತನಾಡಿದ್ರು, ಇನ್ನೊಂದು ಮಾತಾಡಿದ್ರು, ವಸ್ತುಸ್ಥಿತಿ ಹೇಳಿದರು. ಕೆ ಸಿ ಅವರು ಕೇಳಿಸ್ಕೊಂಡ್ರು. ಅವ್ರು ಯಾವುದೇ ಅಶ್ಯೂರೆನ್ಸ್ ಕೊಟ್ಟಿಲ್ಲ. ಆಯಿತಾ? ಅದಾದ ಮೇಲೂ ಕೂಡ ಡಿ ಕೆ ಅವರು ಮರುದಿನ ಮತ್ತೆ ಸಭೆ ಇತ್ತು. ಕಾಂಗ್ರೆಸ್ ಕಚೇರಿಯಲ್ಲಿ ನಡೀಬೇಕಾಗಿತ್ತು ಸಭೆ, ಅಸ್ಸಾಂ ಚುನಾವಣೆಗೆ ಸಂಬಂಧ. ಆದರೆ ಕೊನೆ ಗಳಿಗೆಯಲ್ಲಿ ಅವರಿಗೆ ಬಂದ ಮಾಹಿತಿ ಅಂತ ಅಂದರೆ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಿಗೆ ಹೋಗಬೇಕು, ತರಾತುರಿಯಲ್ಲಿದ್ದಾರೆ. ಆದ್ದರಿಂದ ನೀವೆಲ್ಲ ಯಾರು ಅಸ್ಸಾಂ ಮಾತಾಡ್ತೀರಿ ಅವರು ಸೋನಿಯಾ ಗಾಂಧಿ ಅವರು ಮನೆಗೆ ಬಂದುಬಿಡಿ, ಅದರ ಬಗ್ಗೆಯಲ್ಲಿದ್ದರು, ಇವರಿದ್ದರು, ಆ ಕಮಿಟಿಗೆ ಪ್ರಿಯಾಂಕಾ ಅವರಿದ್ದರು. ಸರಿ ಅಂತ ಹೋದರು. ಸೊ ಅಸ್ಸಾಂ ಚುನಾವಣೆಯ ಸ್ಟ್ರಾಟಜಿ ಸಂಬಂಧಪಟ್ಟಾಗ ಚರ್ಚೆ ನಡೀತು. ಈ ಚರ್ಚೆ ಆದ ಮೇಲೆ ಒಂದು 2-3 ನಿಮಿಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿಯವರ ಹತ್ರ ಮಾತನಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇಟ್ ಈಸ್ ನಾಟ್ ಕನ್ಫರ್ಮ್ಡ್. ಎಷ್ಟು ಹೊತ್ತು ಅವ್ರು ಮಾತನಾಡಿದ್ರು ಇನ್ನು ಕನ್ಫರ್ಮ್, ಆದರೆ ಮಾತಾಡಿದ್ದು ನಿಜ ಅಂತ. ಈಗಿರುವ ಪ್ರಶ್ನೆ, ನೀವು 2-3 ನಿಮಿಷಗಳ ಕಾಲ ನಿಂತು ಚರ್ಚೆ ಮಾಡಿಬಿಟ್ರೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಮಹತ್ತರ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಸಾಧ್ಯನಾ? ಕಾಮನ್ ಸೆನ್ಸ್ ಕಂಡ್ರಿ. ಅದು ಚರ್ಚೆ ಕೂತ್ಕೋಬೇಕು, ಇನ್ನೊಂದು ಮಾಡಬೇಕು, ಸಾಧ್ಯತೆಗಳನ್ನ ನೋಡಬೇಕು. ಡಿ ಕೆ ಅವರು ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಏನು ಮಾಡಬೇಕು ಅನ್ನೋದಾಗಬೇಕು, ಅದೆಲ್ಲ ಚರ್ಚೆ ಆಗಬೇಕು. ಕೇವಲ ನಿಮಿಷ ಹಲೋ ಅಂದ್ಕೊಂಡು ಇವರು ಕೂಲಿ ಕೇಳಿದ ತಕ್ಷಣ ಅವ್ರು ಆಯಿತು ನೋಡೋಣ ಮಾತಾಡೋಣ ಅಂತ ಹೇಳಿದ್ರಂತೆ. ಸೊ ನಾವು ಕೂತ್ಕೊಂಡು ಚರ್ಚೆ ಮಾಡೋಣ, ಆದಷ್ಟು ಬೇಗ ಕರಿತೀವಿ. ಆದಷ್ಟು ಬೇಗ ಆದರೆ ಎಷ್ಟು ಕಾಲ ಯಾರಿಗೂ ಗೊತ್ತಿಲ್ಲ. ಆದಷ್ಟು ಬೇಗ ಅನ್ನೋದು ನೀವು ಹೆಂಗೆ ಬೇಕಾದ್ರೂ ಹೇಳ್ಬೋದು. ಸೊ ಅದ್ರ ಜೊತೆ ಕಾಮನ್ ಸೆನ್ಸ್ ಅಂದರೆ ಈಗ ಸದ್ಯದಲ್ಲಿ ಈ ಬರುವ ಚುನಾವಣೆಗಳು, ಈ ಬಜೆಟ್ ಮಂಡನೆ ಆಗಬೇಕು. ಬಜೆಟ್ ಇದನ್ನು ಸಿದ್ದರಾಮಯ್ಯವರು ಮಾಡ್ತಾಯಿದ್ದಾರೆ. ಬಜೆಟ್ ಮಂಡನೆ ಬಜೆಟ್ ಇದಾಗಬೇಕು, ಬಜೆಟ್ ಅಂಗೀಕಾರ ಆಗಬೇಕು. ಅದಾದಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಅವ ರಿಸ್ಕ್ ತಗೋತಾರೆ, ಕಷ್ಟ ಇದೆ ಅಲ್ವಾ? ಯೋಚನೆ ಮಾಡಿ. ಕಾಮನ್ ಸೆನ್ಸ್ ಕಂಡ್ರಿ, ಕಾಮನ್ ಸೆನ್ಸ್ ಅಷ್ಟೇ. ಜರ್ನಲಿಸ್ಟ್ಗಳಿಗೆ ಕಾಮನ್ ಸೆನ್ಸ್ ಇದ್ದರೆ ಅರ್ಥ ಆಗುತ್ತೆ ಅಲ್ವಾ? ಸೊ ಏನು ಮಾಡ್ತಾರೆ ಅವಾಗ? ಸೊ ಅದರಿಂದ ಆದಷ್ಟು ಬೇಗ ಅಂದರೆ ಯಾವಾಗ? ಅದು 5 ರಾಜ್ಯಗಳ ಚುನಾವಣೆ ಬರೋದ್ರ ರಿಸ್ಕ್ ಕಾಂಗ್ರೆಸ್ ತಗೊಳುತ್ತಾ? ಯಾಕೆಂದರೆ ಕೇರಳದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೋಟ್ ಏನಿದೆ, ಯು ಕಾಲ್ ಇಟ್ ಆಸ್ ಅಹಿಂದ ವೋಟ್, ಅದು ಜಾಸ್ತಿ ಇದೆ. ಕಾಂಗ್ರೆಸ್ಸಿಗೆ ಅಲ್ಲಿ ಗೆಲ್ಲಬೇಕು ಅಂದರೆ ಇದೇ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ನ ಏಕಮೇವ ಅಹಿಂದ ಮುಖ್ಯಮಂತ್ರಿಯನ್ನು ರಿಮೂವ್ ಮಾಡೋಕ್ಕಾಗುತ್ತಾ? ಮಾಡಿದರೆ ಅದನ್ನು ಬಿ ಜೆ ಪಿಗೆ ಅದೇ ಬೇಕಾಗಿದೆ. ಸಿದ್ದರಾಮಯ್ಯನವ್ರು ರಿಮೂವ್ ಮಾಡಿ ಅಂತ ಹೇಳೋದು ಯಾಕೆಂದರೆ ಅದೊಂದು ಪ್ರಬಲವಾದ ಅಸ್ತ್ರವನ್ನು ಬಳಸ್ಕೊಬಿಟ್ಟು ಕಾಂಗ್ರೆಸ್ಸನ್ನು ಮುಗಿಸ್ಬೋದು. ಸಿದ್ದರಾಮಯ್ಯನ ರಿಮೂವ್ ಮಾಡಿದರೆ ಇದಕ್ಕಿಂತ ದೊಡ್ಡ ಅಸ್ತ್ರ ಬಿ ಜೆ ಪಿಗೆ ಬೇರೆ ಇಲ್ಲವೇ ಇಲ್ಲ. ಯಾಕೆಂದರೆ ಅದ್ರ ಜೊತೆಗೆ ರಾಹುಲ್ ಗಾಂಧಿಯವರ ಗೇಮ್ ಪ್ಲ್ಯಾನ್ ಇದೆಯಲ್ಲ, ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಅಹಿಂದ ವೋಟ್ಸ್. ಅವ್ರು ಜಾತಿ ಗಣತಿ ಬಗ್ಗೆ ಮಾತನಾಡ್ತಾರೆ. ಇಡೀ ಅವರ ಪರ್ಸನಾಲಿಟಿ ಬದಲಾಗಿದೆ ರಾಹುಲ್ ಗಾಂಧಿ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರೆ.
ಸೊ ಹಿಂದುಳಿದ ವರ್ಗದವರು ದಲಿತರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇಸ್ ಎ ಚೇಂಜ್ಡ್ ಕ್ಯಾರೆಕ್ಟರ್ ಅಲ್ಲಿ. ಇಂಥ ಸಿಚುವೇಶನ್ ಹ್ಯಾಂಗೆ ಬದಲು ಮಾಡ್ತಾರೆ ಅವರು? ಅದಕ್ಕಾಗುವ ಪರಿಣಾಮ ಏನು? ಹಾಗಿದ್ರೆ ಇನ್ನೊಂದೇ ಮೆಟ್ಲು ಎಲ್ಲಿದೆ ಮೆಟ್ಲು? ಮೇನ್ ಸ್ಟ್ರೀಮ್ ಚಾನಲ್ನವ್ರು ಕೇಳ್ರಪ್ಪ. ಸೊ ನೀವು ಕಳೆದ ಆಗಸ್ಟ್ನಿಂದ ಸತತವಾಗಿ ಡೇಟ್ ಕೊಡ್ತಾ ಬಂದರು. ಯಾರು ಇನ್ನು ಮುಂದೆ ಹೇಳೋರು ಆಯಿತು 6ನೇ ತಾರೀಕು, ಸೊ ಇವರು ಅಧಿಕಾರ ಸ್ವೀಕಾರ, 9 ಅಧಿಕಾರ ಸ್ವೀಕಾರ. ಜ್ಯೋತಿಷಿಗಳು ಹೇಳ್ಬಿಟ್ಟಿದ್ದಾರೆ, ಡಿ ಕೆ ಅವರು ಮುಹೂರ್ತ ತಗೋಬಿಟ್ಟಿದ್ದಾರೆ. ಆ ಮುಹೂರ್ತ ಕಾಮನ್ ಸೆನ್ಸ್ ಇಲ್ವಲ್ರಿ? ಇಷ್ಟು ಬೇಕಾಗುತ್ತೆ. ಅಧಿಕಾರ ಹಂಚಿಕೆ ಆಗಬೇಕು ಅಂದರೆ ಕೂತ್ಕೊಂಡು ಚರ್ಚೆ ಮಾಡಬೇಕು. ಹೈಕಮಾಂಡ್ ವಿಲ್ ಹಾವ್ ಟು ಡಿಸ್ಕಸ್ ಆ್ಯಂಡ್ ಟೇಕ್ ಎ ಕಾಲ್. ಅದು ಆದ ಮೇಲೆ ಡಿ ಕೆ ಅವರಲ್ಲ, ಸಿದ್ದರಾಮಯ್ಯನ ಕರೆದು ಕನ್ವಿನ್ಸ್ ಮಾಡಬೇಕು. ರಾಹುಲ್ ಗಾಂಧಿಯ ಲೆವೆಲ್ನಲ್ಲಿ ಕರೆದುಬಿಟ್ಟು ಸಿದ್ದರಾಮಯ್ಯನ ಕೂಡಿಸ್ಕೊಂಡು, ನೋಡಿ ಹೀಗೆ ನೀವು ಅಧಿಕಾರವನ್ನು ಬಿಟ್ಟುಕೊಡಿ, ನಿಮ್ಗೆ ಇನ್ನೇನೋ ಮಾಡ್ತೀವಿ, ನಿಮ್ಗೆ ಇದು ಓಕೆನಾ ಅಂತ ಕೇಳಬೇಕು. ಸಿದ್ದರಾಮಯ್ಯನವ್ರನ್ನ ಕೇಳ್ದೇನೆ ಡಿ ಕೆ ಹತ್ರ ಡಿಸ್ಕಸ್ ಮಾಡಿ ಅಧಿಕಾರ ಹಂಚಿಕೆ ಮಾಡೋಕ್ಕಾಗತ್ತೇನು ರೀ? ಸಿದ್ದರಾಮಯ್ಯ ಕರೆದೇ ಇಲ್ಲ. ಅವ್ರು ಮೊನ್ನೆ ಸಿದ್ದರಾಮಯ್ಯ ಹೇಳಿದ್ರು, ನಾನು ಯಾರು ಕರೆದಿಲ್ಲಪ್ಪ. ಕರೆದೇ ಆಗತ್ತಾ? ಇನ್ನೊಂದೇ ಮೆಟ್ಲು, ಈ ಚಾನಲ್ಗಳ ಮೆಟ್ಲು ಹಚ್ಚಿರಿ ಅಥವಾ ಮೆಟ್ಲು ಇಳಿಸ್ರಪ್ಪ. ಅಥವಾ ಜ್ಯೋತಿಷಿಗಳು ಕೇಳ್ಕೊಂಡು ಹೇಳ್ತಾರಲ್ಲ ಇವ್ರನ್ನೆಲ್ಲ, ಇವರೆಲ್ಲ ತಗೊಂಡು ಹೋಗ್ಬಿಟ್ಟು ಯಾವುದೋ ಕೆರೆಯಲ್ಲೆಲ್ಲ ಮುಳುಗಿಸಿ ಅವ್ರು ಪವಿತ್ರ ಸ್ನಾನ ಮಾಡಿಸಿ ಮೇಲ್ಗಡೆ ಅಪ್ಪರ್ ಚೇಂಬರ್ ಆರು ಸರಿ. ಕಾಮನ್ ಸೆನ್ಸ್ ಕಂಟ್ರಿ. ಒಂದು ಅಧಿಕಾರ ಹಂಚಿಕೆ ಪ್ರಕ್ರಿಯೆ ನಡೆಯೋದಕ್ಕಿರುತ್ತೆ. ಹೈಕಮಾಂಡ್ ವಿಲ್ ಹಾವ್ ಟು ಡಿಸ್ಕಸ್, ಹೈಕಮಾಂಡ್ ವಿಲ್ ಹಾವ್ ಟು ಟೇಕ್ ಎ ಕಾಲ್. ವಾಟ್ ದ ರಿಪರ್ಕಷನ್ ಆಫ್ ದ ಚೇಂಜ್, ಅದರ ಪರಿಣಾಮ ಏನು? ಎವ್ರಿಥಿಂಗ್ ವಿಲ್ ಹಾವ್ ಟು ಬಿ ಡಿಸ್ಕಸ್ಡ್ ಬೈ ಕಾಂಗ್ರೆಸ್ ಹೈಕಮಾಂಡ್. ಅವರು ಚರ್ಚೆ ಮಾಡದೆ ಇಲ್ಲಿ ಕೂತ್ಕೊಬಿಟ್ಟು ಚಾನಲ್ಗಳಲ್ಲಿ ಕೂತ್ಕೊಂಡು ಹೀರೋಗಳ ಟೈಪು ಒಂದೇ ಮೆಟ್ಲು 2ನೇ ಮೆಟ್ಲು ಹತ್ಬಿಟ್ರು ಮುಂದೆ ಬಂದ್ಬಿಟ್ರು ಅಂದ್ರೆ ಆಗುತ್ತೆ ರೀ? ಅದು ಅಂಥದ್ದಿದ್ದರೆ ಕಳೆದ 3.5 ತಿಂಗಳಿಂದ ರಾಹುಲ್ ಗಾಂಧಿ ಡಿ ಕೆ ಅವ್ರು ನೋಡದೇ ಇರ್ತಿದ್ರ? ಅದು ಸರಿಯಾದಲ್ಲ ಅಂತ ನಾನು ಇನ್ನೊಂದು ಕಡೆ ಚರ್ಚೆ ಮಾಡ್ತಾ ಹೇಳಿದ್ದೀನಿ. ನಾಯಕನ ಆರಿಕೆ ಕಾಯಿಸಬಾರ್ದು. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್ ಅಲ್ವಾ? ಏನೇ ಇರಲಿ, ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ. 20 ವರ್ಷದಿಂದ ಎಲ್ಲಿ ಚುನಾವಣೆಗಳು ದುಡ್ಡು ಕೊಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ. ಅವರು ತಾಳ್ಮೆನೇ ಕಳೆದೋಗಾಗಿದೆ. ಅವರು ಮುಖ್ಯಮಂತ್ರಿ ಆಗ್ತೀನಿ ಅಂತ ಆಸೆ ಪಡೋದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ರಾಜಕಾರಣದಲ್ಲಿ ಆಸೆ ಮಾತ್ರ ಅಂತಿಮ ಅಲ್ಲ. ಯಾರು ಬೇಕಾದರೂ ಆಸೆ ಪಡ್ಬೋದು. ಮತ್ತು ಅದ್ರ ಜೊತೆ ರಾಜಕಾರಣ ಇದೆಯಲ್ಲ, ಅದು ಎಂಥದ್ದು ಗೊತ್ತಾ ನಿಮಗೆ? ನಾನು ಕೆಲಸ ಮಾಡಿದ್ದೀನಿ ಕೂಲಿ ಕೊಡಿ ಅಂದರೆ ರಾಜಕಾರಣದಲ್ಲಿ ನಡೆಯೋದೇ ಇಲ್ಲ. ಕೆಲಸ ಮಾಡಿದವ್ರಿಗೆ ಕೂಲಿ ಕೊಡಲ್ಲ ರಾಜಕಾರಣ. ಕೆಲಸ ಮಾಡಿದವ್ರು ಎಲ್ಲೋ ನಿಂತವ್ರಿಗೆ ಕೂಲಿ ಕೊಡುತ್ತೆ. ದಟ್ ಇಸ್ ಪಾಲಿಟಿಕ್ಸ್. ಪಾಲಿಟಿಕ್ಸಿಗೆ ಯಾವುದೇ ನೀತಿ ನಿಯಮಗಳಿಲ್ಲ. ನೀತಿ ನಿಯಮಗಳ ಮೇಲೆ ಪಾಲಿಟಿಕ್ಸ್ ನಡೆಯಲ್ಲ. ನ್ಯಾಯ ಧರ್ಮದ ಮೇಲೂ ಕೂಡ ಪಾಲಿಟಿಕ್ಸ್ ನಡೆಯಲ್ಲ. ಪಾಲಿಟಿಕ್ಸ್ ಒಟ್ಟಾರೆ ಪರಿಣಾಮದ ಮೇಲೆ ನಡೆಯುತ್ತೆ. ಪವರ್ ಪಾಲಿಟಿಕ್ಸ್ ಹ್ಯಾಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಅಂತ. ಅಧಿಕಾರ ಕೇಂದ್ರಿತ ರಾಜಕಾರಣ ಇರೋ ಹಾಗೆ ಕೇಂದ್ರಿತ ರಾಜಕಾರಣದಲ್ಲಿ ಎಲ್ಲ ಹೈಕಮಾಂಡ್ನಿಂದ ಲೋ ಕಮಾಂಡ್ವರೆಗೆ ಅವರು ಅಧಿಕಾರ ಕೇಂದ್ರಿತವಾಗಿ ಯೋಚನೆ ಮಾಡ್ತಾರೆ. ಅಧಿಕಾರ ಮುಖ್ಯ ಆದಗಳು ಮುಖ್ಯ ಆಗಲ್ಲ. ಸೊ ಈಗ ಕೊನೆಯ ಹಂತದಲ್ಲಿ ನಾನು ಹೇಳೋದು, ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ರು, ನಾನು ಬಿಸ್ನೆಸ್ ಮ್ಯಾನ್, ನಾನು ರಾಜಕಾರಣಿ, ಎರಡೂ ಕೂಡ ಅಂತ. ನಿಜ ಅದು. ಅವರು ಬಿಸ್ನೆಸ್ ಮ್ಯಾನು ಹೌದು, ರಾಜಕಾರಣಿನೂ ಹೌದು. ಆದರೆ ಬಿಸ್ನೆಸ್ನಲ್ಲಿ ನೀವು ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಸ್ನೆಸ್ನಲ್ಲಿ, ರಾಜಕಾರಣದಲ್ಲಿ ಲಾಭ ಸಿಕ್ಕೇ ಬಿಡುತ್ತೆ ಅಂತಿಲ್ಲ. ಆದ್ದರಿಂದ ನೀವು ಬಿಸ್ನೆಸ್ಸಿಗೆ ಬಳಸುವ ಸ್ಟ್ರಾಟಜಿಗಳೇನಿವೆ ಅದು ರಾಜಕಾರಣದಲ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ರಾಜಕಾರಣಕ್ಕೆ ಒಂದು ಪರ್ಸ್ನಾಲಿಟಿ ಬೇಕು, ಒಂದು ವ್ಯಕ್ತಿತ್ವ ಬೇಕು, ಒಂದು ನಂಬಿಕೆ ಬೇಕು. ಏನೂ ಇಲ್ಲದ ಕೇವಲ ಲಾಭಕ್ಕಾಗಿ ರಾಜಕಾರಣ ಅಂತ ಆದರೆ ಆ ರಾಜಕಾರಣ ಬಿಸ್ನೆಸ್ ನಿಲ್ಲುತ್ತೆ. ಅದೇ ಡಿ ಕೆ ಅವರು ಬಹುದೊಡ್ಡ ಸಮಸ್ಯೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಅತಿ ದೊಡ್ಡ ಬಿಸ್ನೆಸ್ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಆದರೆ ರಾಜಕಾರಣದಲ್ಲಿ ಈ ಸಾಮ್ರಾಜ್ಯ ವರ್ಕೌಟ್ ಆಗಲ್ಲ. ಯಾಕೆಂದರೆ ರಾಜಕಾರಣದಲ್ಲಿ ಸ್ಪಷ್ಟತೆ ಬೇಕು, ಮೌಲ್ಯಗಳು ಯಾವುದನ್ನು ನಂಬ್ತೀವಿ ಅನ್ನೋದು ಬೇಕು, ನಾನು ಯಾರ ಪರವಾಗಿದ್ದೀನಿ ಅನ್ನೋದು ಬೇಕು. ರಾಜಕಾರಣದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಸಾಫ್ಟ್ ಹಿಂದುತ್ವ ಇದೆಯಲ್ಲ, ಈ ಸಾಫ್ಟ್ ಹಿಂದುತ್ವೇ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಅಡ್ಡಿ ಆಗಿರ್ಬೋದು ಅಂತ ನನಗೆ ಅನಿಸುತ್ತೆ. ಅದರ ಜೊತೆಗೆ BJP ನಾಯಕರ ಜೊತೆ ಅವರು ಒಂದು ಅಂತರವನ್ನು ಕಾಯ್ಕೋಬೇಕಾಗಿತ್ತು, ಕಾಯ್ಕೋತಾ ಇಲ್ಲ. ನನಗೆ ಕೊನೆಯದಾಗಿ ನೆನಪಾಗೋದು, ಮೊನ್ನೆ BL ಸಂತೋಷ್ ಪಕ್ಕ ಇದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಇದ್ದಂಥ ಡಿ ಕೆ ಶಿವಕುಮಾರ್ ಇಬ್ಬರು ನಗ್ತಾ ಇದ್ದಿದ್ದು ಅವ್ರ ನಡುವಣ ಬಾಡಿ ಲ್ಯಾಂಗ್ವೇಜ್. ಈ
ಚಿತ್ರವನ್ನು ನೋಡಿದರೆ ರಾಹುಲ್ ಗಾಂಧಿ ಏನಂದ್ಕೋಬಹುದು? ಯಾರು RSSನ್ನು, ಸಂಘ ಪರಿವಾರವನ್ನು ವಿರೋಧಿಸ್ತಾರೆ, ಆ ವಿರೋಧವನ್ನೇ ತಮ್ಮ ರಾಜಕಾರಣದ ಮೂಲ ನೆಲೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಅಂಥವ್ರು ಈ ಚಿತ್ರವನ್ನು ನೋಡಿದರೆ ಅವರಿಗೆ ಆತಂಕ ಆಗ್ಬೋದಲ್ವ? ನನಗೆ ಆತಂಕ ಆಗ್ತಾಯಿದೆ. ನನಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಪ್ರೀತಿ ಗೌರವ ಇದೆ, ಸಿದ್ದರಾಮಯ್ಯನವ್ರ ಹಾಗೆ ವೈಯಕ್ತಿಕವಾಗಿ ನನಗೆ ಗೌರವ ಇದೆ ಡಿ ಕೆ ಶಿವಕುಮಾರ್ ಬಗ್ಗೆ. ಆದರೆ ನನಗೆ ಅವ್ರ ಬಗ್ಗೆ ಇರುವ ಆತಂಕ, ಅವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆಗೆ ಕೊಟ್ಟಂತಹ ಸರ್ಟಿಫಿಕೇಟ್, BL ಸಂತೋಷ್ ಅವರ ಪಕ್ಕ ನಕ್ಕಿದ್ದು, ಪ್ರಯಾಗರಾಜಕ್ಕೆ ಹೋಗಿ ಮುಳುಗಿ ಬಂದು ಅದು ನಿಂತು ಯೋಗಿ ಆದಿತ್ಯನಾಥ್ ಅವ್ರನ್ನ ಶ್ಲಾಘಿಸುವ ರೀತಿ ಇದ್ದದ್ದು, ಜಗ್ಗಿ ವಾಸುದೇವ್ ಅವರ ಪಕ್ಕ ಕೂತು ನಕ್ಕಿದ್ದು, ಅಮಿತ್ ಶಾ ಅವರನ್ನು ಒಂದೆರಡು ಬಾರಿ ದೆಹಲಿಗೆ ಹೋಗಿ ಮೀಟ್ ಮಾಡಿದ್ದು, ಇದು ಯಾವ ಸಂದೇಶ ಕೊಡುತ್ತೆ? ಡಿ ಕೆ ಶಿವಕುಮಾರ್ ಯೋಚನೆ ಮಾಡಲಿ. ಅವರು ಮುಖ್ಯಮಂತ್ರಿ ಆದರೆ ನನ್ನ ವಿರೋಧ ಇಲ್ಲ, ಆದರೆ ಅವರ ಸೈದ್ಧಾಂತಿಕ ನಿಲುವಿದೆಯಲ್ಲ, ಅದು ಕಾಂಗ್ರೆಸ್ಸಿಗೆ ಹತ್ತಿರನ BJPಗೆ ಹತ್ತಿರನ? ಈ ಪ್ರಶ್ನೆಯನ್ನು ಮುಂದಿಡ್ತೀನಿ, ನೀವೇ ಆಲೋಚನೆ ಮಾಡಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ